ಹಾಲು ಉತ್ಪಾದನೆಯಲ್ಲಿ ದಾಖಲೆ ಬರೆದ ಕೆಎಂಎಫ್ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಉತ್ಪಾದನೆ ಇಳಿಕೆ ಆಗ್ತಾ ಇತ್ತು. ಈ ಬಾರಿ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಶೇಕಡ 12ರಷ್ಟು ಏರಿಕೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ 80 ಲಕ್ಷ ಲೀಟರ್ ಹಾಲು ಸಂಗ್ರಹ. ಮುಂಗಾರು ಪೂರ್ವದಲ್ಲಿ ರಾಜ್ಯದೆಲ್ಲೆಡೆ ಉತ್ತಮ ಮಳೆ ಎಫೆಕ್ಟ್. ಈ ಬಾರಿ 92 ಲಕ್ಷ ಲೀಟರ್ ನಷ್ಟ ಹಾಲು ಸಂಗ್ರಹ. ಎಸ್ ಹೌದು, ಈ ಬಾರಿ 92 ಲಕ್ಷ ಲೀಟರ್ನಷ್ಟು ಹಾಲು ಸಂಗ್ರಹವಾಗಿದೆ. ಈ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಕೆಎಂಎಫ್ ನಲ್ಲಿ ಬೇಸಿಗೆಗಾಲದಲ್ಲಿ ಹಾಲು ಉತ್ಪಾದನೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಈಗ ಮಳೆ ಬಂದಿದೆ, ಮುಂಗಾರು ಮಳೆ ಆಗಿದೆ. ಆ ಒಂದು ಕಾರಣಕ್ಕೆ ಹಾಲಿನ ಉತ್ಪಾದನೆಯೂ ಕೂಡ ಜಾಸ್ತಿ ಆಗಿದೆ. ಹಾಲು ಉತ್ಪಾದನೆಯಲ್ಲಿ ದಾಖಲೆಯನ್ನ ಬರೆದಿದೆ ಕೆಎಂಎಫ್. ಪ್ರತಿ ವರ್ಷ ಬೇಸಿಗೆಗಾಲದಲ್ಲಿ ಉತ್ಪಾದನೆ ಸ್ವಲ್ಪ ಇಳಿಕೆ ಆಗ್ತಾ ಇತ್ತು. ಈ ಬಾರಿ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಶೇಕಡ 12ರಷ್ಟು ಏರಿಕೆಯಾಗಿದೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ 80 ಲಕ್ಷ ಲೀಟರ್ಷ್ಟು ಹಾಲು ಸಂಗ್ರಹವಾಗ್ತಾ ಇತ್ತು. ಮುಂಗಾರು ಪೂರ್ವದಲ್ಲಿ ರಾಜ್ಯದೆಲ್ಲೆಡೆ ಉತ್ತಮ ಬೆಳೆ ಎಫೆಕ್ಟ್ ಇದಾಗಿದೆ. ಈ ಬಾರಿ 92 ಲಕ್ಷ ಲೀಟರ್ನಷ್ಟು ಹಾಲು ಸಂಗ್ರಹವಾಗಿದೆ. ಇದಕ್ಕೆ ಉತ್ತಮವಾದ ಪೋಷಕಾಂಶಗಳನ್ನ ಕೊಡ್ತಾ ಇದ್ದಾರೆ ರೈತರು. ಅವರನ್ನು ಕೂಡ ನೆನೆಬೇಕಾಗತ್ತೆ. ಏನು ಹಸು ಕರುಗಳಿಗೆ ಏನು ಬೇಕೋ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹಸು ಕರುಗಳಿಗೆ ಸರಿಯಾದ ಹುಲ್ಲು, ಹಿಂಡಿ ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಹಾಗೆ ಕೆಎಂಎಫ್ ಅವರು ಕೂಡ ಅವರ ಹಿಂಡಿಯನ್ನ ಹಾಗೂ ಅವರಿಗೆ ತುಂಬಾ ತರದ ಹಿಂಡಿಗಳಿರುತ್ತೆ. ಚಪ್ಪೆ ಹಿಂಡಿ, ಆಮೇಲೆ ಬರೀ ಹಿಂಡಿ, ಎಲ್ಲ ಹಿಂಡಿನೂ ಇರುತ್ತೆ. ಅದೆಲ್ಲವನ್ನೂ ಕೂಡ ಕಾಲ ಕಾಲಕ್ಕೆ ಡೇರಿಗಳಿಗೆ ಹೋಗಿ ಕೊಡ್ತಾ ಇರೋದ್ರಿಂದ ಈ ಒಂದು ಹಾಲು ಉತ್ಪಾದನೆಯಲ್ಲಿ ದಾಖಲೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಬಹುದು ಕೆಎಂಎಫ್. ಹಾಗೆ ಈಗ ಮಳೆ ಬಂದಿರುವ ಕಾರಣಕ್ಕಾಗಿ ಎಲ್ಲ ಸಮೃದ್ಧಿಯಾಗಿದೆ. ಸೊ ಆ ಕಾರಣಕ್ಕೂ ಹುಲ್ಲುಗಳು ಜಾಸ್ತಿ ಸಿಗುತ್ತೆ. ಆ ಒಂದು ಕಾರಣಕ್ಕೆ ಸರಿಯಾದ ಸಮಯಕ್ಕೆ ಆಕಳುಗಳನ್ನ ಅಥವಾ ಹಸುಗಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಕಾರಣಕ್ಕೆ ರೈತರಿಗೆ ಹಾಲು ಜಾಸ್ತಿ ಸಿಗ್ತಾ ಇದೆ. ಆ ಒಂದು ಕಾರಣಕ್ಕೆ ಡೇರಿಗಳಿಗೆ ಅವರು ಜಾಸ್ತಿ ಹಾಲನ್ನ ಹಾಕ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಒಂದು ಬೇಸಿಗೆಯಲ್ಲಿ ಜಾಸ್ತಿ ಹಾಲು ಉತ್ಪಾದನೆ ಆಗಿದೆ ಕೆಎಂಎಫ್ಗೆ. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಹಸುಗಳಿಗೆ ಏನು ಆಹಾರಗಳನ್ನ ಧಾನ್ಯಗಳನ್ನ ಹಾಕ್ತಾರಲ್ಲ, ಅಲ್ಲಿ ಪೋಷಕಾಂಶಯುಕ್ತ ಆಹಾರವನ್ನ ರೈತರು ಹಾಕ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೂ ಕೂಡ ಹಾಲು ಜಾಸ್ತಿ ಸಿಗ್ತಾ ಇದೆ. ಅದೇನೇ ಆದ್ರೂ ಖುಷಿ ವಿಚಾರ.